ಹಾಯ್ ಹೆಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಸೊ ವಿದ್ಯಾರ್ಥಿಗಳೇ, 1 ಮಾರ್ಕಿನ ಫಿಕ್ಸ್ ಕ್ವಶನ್ಸ್ಗಳು ಅಂತೇಳಿ ಇವತ್ತಿನ ಸೆಷನ್ ಮಾಡ್ತಾ ಇದ್ದೀನಿ. 80 ಔಟ್ ಆಫ್ 80 ಸೀರೀಸ್ ಆಗಿರ್ತದೆ. ಎಪಿಸೋಡ್ 3 ಇದು. ಈಗ ಆಲ್ರೆಡಿ ಪ್ರಾಡಕ್ಟ್ ಮೆಥಡ್ ಶಾರ್ಟ್ಕಟ್ ಮೇಲೆ ಇಂಟ್ರೆಸ್ಟ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಅದಾದ ನಂತರ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಕೂಡ ಮಾಡಿದ್ದೀವಿ. ಎಷ್ಟೋ ವಿದ್ಯಾರ್ಥಿಗಳು 80 ಔಟ್ ಆಫ್ 80 ತಗೊಳ್ಳುವಂಥ ವಿದ್ಯಾರ್ಥಿಗಳು ಈ 1 ಮಾರ್ಕ್ ಕೆಟಗರಿಯಲ್ಲಿ ಮಾರ್ಕ್ಸ್ಗಳನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಿರ್ತದೆ. ಬಿಕಾಸ್ ಇಲ್ಲಿ 20 ಕ್ವಶನ್ಸ್ ಯಾವುದೇ ಎಕ್ಸ್ಟ್ರಾ ಕ್ವಶನ್ಸ್ಗಳಿಲ್ಲ. ಹಾಗಾಗಿ ಈ ಕ್ವಶನ್ಸ್ಗಳನ್ನು ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿಬಿಡ್ತದೆ. ಸೊ ನಾನೀಗ ಏನು ಮಾಡ್ತಾ ಇದ್ದೀನಿ, ಮಾಡೆಲ್ ಕ್ವಶನ್ ಪೇಪರ್ 1, 2, 3 3 ಮಾಡೆಲ್ ಕ್ವಶನ್ ಪೇಪರ್ಲ್ಲಿರುವಂತಹ ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದಿ ಫಾಲೋವಿಂಗ್, ಆಮೇಲೆ 1 ಮಾರ್ಕಿನ ಕ್ವಶನ್ಸ್ಗಳನ್ನು ಇವತ್ತು ಸಾಲ್ವ್ ಮಾಡ್ತಾ ಇದ್ದೀನಿ. 3 ಮಾಡೆಲ್ ಕ್ವಶನ್ ಪೇಪರ್ಸ್ಗಳಿರುವಂತಹ ಈ ಸ್ಟಾರ್ಟಿಂಗ್ 20 ಕ್ವಶನ್ಗಳನ್ನು ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಮಾಡ್ಕೊಂಡ್ಬಿಡ್ರಿ. 100% ನಿಮಗೆ ಒಳ್ಳೇದಾಗಿ ಆಗ್ತದೆ. ಮಾರ್ಕ್ಸ್ ಬಂದೇ ಬರ್ತದೆ, ರಿಪೀಟ್ ಕೂಡ ಆಗ್ತದೆ. ಹಾಗಾಗಿ 3 ಮಾಡೋ ಕ್ವಶನ್ ಪರ್ಫೆಕ್ಟ್ ಮಾಡ್ಕೊರಿ. ರಿವೈಸ್ಡ್ ಕ್ವಶನ್ ಮ್ಯಾಗ ನಿಮ್ಗೆ ಟೈಮ್ ಇದ್ದರೆ ಅದನ್ನು ಮಾಡಿರಿ. ರಿವೈಸ್ ಕ್ವಶನ್ ಮೇಲೆ ಇರುವಂತಹ ಮ್ಯಾಚ್ ದಿ ಫಾಲೋವಿಂಗ್ ಕ್ವಶನ್ಸ್, ಆಮೇಲೆ ಫಿಲ್ ಇನ್ ದ ಬ್ಲಾಂಕ್ಸ್, ಇವು ಕೂಡ ನಾನು ಮುಂದೆ ವಿಡಿಯೋ ಸೆಷನ್ಗಳಲ್ಲಿ ಮಾಡ್ತೀನಿ. ರಿವೈಸ್ಡ್ ಕ್ವಶನ್ ಮೇಲೆ ಇರುವಂಥ ಕ್ವಶನ್ಸ್ಗಳನ್ನು ವಿತ್ ಎಕ್ಸ್ಪ್ಲನೇಷನ್ ಮಾಡಿರಿ ಅಂತ ನಿಮ್ಗೆ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದನ್ನು ಕೂಡ ನಾವು ಮಾಡುವ. ಈಗ ಮೊದಲನೇ ಮಾಡೋ ಕ್ವಶನ್ ಪೇಪರ್ಗೆ ಬರ್ತೀನಿ ಡೈರೆಕ್ಟ್ಲಿ. ಸೊ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಬರ್ತೀನಿ. ಇಂತಹ ಕ್ವಶನ್ಸ್ ಯೂಶ್ವಲಿ 6 ಮಾರ್ಕ್ಸ್ ಕ್ಯಾಟಗರಿಲಿ ಬರ್ತಾ ಇತ್ತು ರೀ. ಈಗ ಮಲ್ಟಿಪಲ್ ಚಾಯ್ಸ್ನಲ್ಲಿ ಕೇಳ್ತಾ ಇದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೊರಿ ಕಾಂಪಿಟೇಷನ್ ಲೆವೆಲ್, ಡಿಫಿಕಲ್ಟಿ ಲೆವೆಲ್ ಎಷ್ಟು ಹೆಚ್ಚಾಗ್ತಾ ಇದೆ ಅಂತ. ಸೊ ಎ ಆ್ಯಂಡ್ ಬಿ ಅಂತೇಳಿ ಪಾರ್ಟ್ನರ್ಸ್ ಅದರ 3:1 ರೇಷೋ ಅದ. ಇದನ್ನು ಸಾಲ್ವ್ ಮಾಡಬೇಕು ಆ್ಯಕ್ಚುಲಿ. ಸೊ ಸಾಲ್ವ್ ಮಾಡಿ ಕೂಡ ನಿಮ್ಗೆ ನಾನು ತೋರಿಸ್ತೀನಿ. ಇಲ್ಲಿ ಎ ಮತ್ತು ಬಿ ಅಂತೇಳಿ ಇಬ್ಬರು ಜನ ಪಾರ್ಟ್ನರ್ಸ್ ರೀ. ಸೊ ಓಲ್ಡ್ ರೇಷೋದ 3:1. ಸೊ ಈ ರೀತಿ ಅವರು ಕೊಟ್ಟಿದ್ದಾರೆ ನಮಗೆ. ಕರೆಕ್ಟ್. ಸಿ ಈಸ್ ಅಡ್ಮಿಟೆಡ್. ಸಿ ಅನ್ನೋ ಒಬ್ಬ ಹೊಸ ಪಾರ್ಟ್ನರ್. ಸಿ ಅವರ ಶೇರ್ ಎಷ್ಟಪ್ಪ ಅಂದರೆ 1/4 ಅದ. ಸಿ ಅವರ ಶೇರ್ 1/4 ಅದ. ಸೊ ಈಗ ಏನು ಕೇಳ್ತದೆ, ಸ್ಯಾಕ್ರಿಫೈಸಿಂಗ್ ರೇಷೋ ಕೇಳ್ತಾ ಇದ್ದಾರೆ. ಅಂದರೆ ಸ್ಯಾಕ್ರಿಫೈಸ್ ರೇಷೋ ಕ್ಯಾಲ್ಕುಲೇಟ್ ಮಾಡಂತ ಹೇಳ್ತಾ ಇದ್ದಾರೆ. ಇಷ್ಟು ಇನ್ಫಾರ್ಮೇಷನ್ ನಮ್ಮ ಹತ್ರ ಅದ. ಎ ಮತ್ತು ಬಿ ಅವರ ಓಲ್ಡ್ ರೇಷೋ ಅದ, ಸಿ ಅವರ ನ್ಯೂ ರೇಷೋ ಅದ. ಸೊ ನಾವೇನು ಮಾಡಬೇಕು, ಮೊದಲಿಗೆ ಈ ರಿಮೈನಿಂಗ್ ಶೇರನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳೇ. ಸೊ ರಿಮೈನಿಂಗ್ ಶೇರನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಾವು ಇದನ್ನು ಸಾಲ್ವ್ ಮಾಡಬಹುದು. ರಿಮೈನಿಂಗ್ ಶೇರ್ ಹೆಂಗಾಗ್ತದೆ, 1 ಮೈನಸ್ ನ್ಯೂ ಪಾರ್ಟ್ನರ್ಸ್ ಶೇರ್ 1/4. ಇದನ್ನು ನೆನಪಿಟ್ಕೊರಿ. ಆ ರಿಮೈನಿಂಗ್ ಶೇರನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಇನ್ನಷ್ಟು ಈಸಿ ಆಗ್ತದೆ. ಸೊ ರಿಮೈನಿಂಗ್ ಶೇರ್ ಅಂದರೆ 1 ಯಾವಾಗಲೂ ಕಾಮನ್ ಇಟ್ಕೊಳ್ರಿ. ಪ್ರಾಫಿಟ್ ಆಫ್ ದಿ ಫರ್ಮ್ ಬಿ 1 ಅಂತ ಕರಿತೀವಿ. ಹೊಸ ಪಾರ್ಟ್ನರ್ ಶೇರ್ ಏನಿರುತ್ತೆ ಅದನ್ನ ಮೈನಸ್ ಮಾಡಬೇಕು. 1 ಮೈನಸ್ 1/4 ಮಾಡಿದಾಗ ಅದರ ಆನ್ಸರ್ 3/4. ಕ್ಯಾಲ್ಕುಲೇಟರ್ ಮಾಡಬೇಡ್ರಿ, ಕ್ಯಾಲ್ಕುಲೇಟರ್ ಕರೆಕ್ಟ್ ಬರೋಂಗಿಲ್ಲ. 4 ಮೈನಸ್ 1 ಮಾಡ್ಕೊ, ರಿವರ್ಸ್ ಮಾಡಿರಿ. 1 ಮೈನಸ್ 1/4 ಅಂದರೆ 4 ಮೈನಸ್ 1 3. ಸೊ 3/4. 1/5 ಇತ್ತಂದರೆ 5 ಮೈನಸ್ 1 4. ಸೊ 4/5 ಹಿಂಗಾಗ್ತದೆ. ಸೊ 1 ಮೈನಸ್ 1/4 ಈಸ್ 3/4. ದಿಸ್ ಈಸ್ ಕಾಲ್ಡ್ ಆಸ್ ರಿಮೈನಿಂಗ್ ಶೇರ್. ಈಗ ಎ ಅವರ ಓಲ್ಡ್ ರೇಷೋ 3/4 ಅಂದರೆ 3:1. ಸೊ 3/4 ಇಂಟು ರಿಮೈನಿಂಗ್ ಶೇರ್ ಅದು 3/4 ಅದ. ಸೊ 3 × 3 9/16 ರೀ. ಕರೆಕ್ಟ್. ಬಿ ಅವರ ಓಲ್ಡ್ ರೇಷೋ 1/4 ಇಂಟು ರಿಮೈನಿಂಗ್ ಶೇರ್ 3/4. ಸೊ 1/4 ಇಂಟು 3/4 ಎಷ್ಟತ್ತ, 1 × 3 3/16. ಕರೆಕ್ಟ್. ಸಿ ಅವರ ಶೇರ್ ಎಷ್ಟದ 1/4. ಈಗ 1/4 ಇದ್ದಿದ್ದು 16 ಡಿನಾಮಿನೇಟರ್ ಬರಬೇಕಾದ್ರೆ ಇದನ್ನು 4/4 ಮಲ್ಟಿಪ್ಲೈ ಮಾಡಬೇಕು. ಸೊ ಇದೆಷ್ಟಾಗ್ತದೆ, 4/16 ಆಗ್ತದೆ. ಕರೆಕ್ಟಾ. ಇದೇನಪ್ಪ ಅಂದರೆ ಇದು ನ್ಯೂ ರೇಷೋ ಅಂತ ಕರಿತೀವಿ. ಸೊ ನ್ಯೂ ರೇಷೋ ಫಾರ್ಮುಲಾನೇ ಅದ. ಓಲ್ಡ್ ರೇಷೋ ಇಂಟು ರಿಮೈನಿಂಗ್ ಶೇರ್ ಮಾಡಿದಾಗ ನಿಮಗೆ ನ್ಯೂ ರೇಷೋ ಸಿಗ್ತದೆ. ಈಗ ಅವ್ರು ಕೇಳ್ತಾ ಇರೋದು ಸ್ಯಾಕ್ರಿಫೈಸ್ ರೇಷೋ. ಸ್ಯಾಕ್ರಿಫೈಸ್ ರೇಷೋ ಈಕ್ವಲ್ಸ್ ಟು ಓಲ್ಡ್ ರೇಷೋ ಮೈನಸ್ ನ್ಯೂ ರೇಷೋ ಅಂತ ಕರಿತೀವಿ. ಇದು ಫಾರ್ಮುಲಾ ನಿಮ್ಗೆ ಎಲ್ಲರಿಗೂ ಗೊತ್ತು. ಸೊ ಮೊದಲಿಗೆ ನಾವು ನ್ಯೂ ರೇಷೋನ ಕಂಡುಹಿಡ್ಕೊಳ್ಬೇಕು ರೀ. ರಿಮೈನಿಂಗ್ ಶೇರ್ 1 ಮೈನಸ್ 1/4 3/4 ಇಸ್ ರಿಮೈನಿಂಗ್ ಶೇರ್. ರಿಮೈನಿಂಗ್ ಶೇರ್ ಫೈಂಡ್ ಮಾಡಿದ ನಂತರ ಓಲ್ಡ್ ರೇಷೋಗೆ ಅದನ್ನು ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ನ್ಯೂ ರೇಷೋ ಸಿಗ್ತದೆ. ಸೊ ಸ್ಯಾಕ್ರಿಫೈಸ್ ರೇಷೋನ ಯೂಸ್ ಮಾಡಿರಿ ಈಗ ಫಾರ್ಮುಲಾ. ಸೊ ಎ ಅವರ ಓಲ್ಡ್ ರೇಷೋ 3/4 ಮೈನಸ್ ನ್ಯೂ ರೇಷೋ 9/16. ಸೊ ಈಗ 4 ಮತ್ತು 16 LCM 16 ಆಗ್ತದೆ. ಇಲ್ಲಿ 16 ಇದು 4 16 ಮಾಡಬೇಕಾದ್ರೆ 4 ಮಲ್ಟಿಪ್ಲೈ ಮಾಡಬೇಕು. ಸೊ 3 4 12 ಮೈನಸ್ ಇದು ಇಂಟು 1 ಆಸ್ ಇಟ್ ಈಸ್. ಸೊ -1 12 - 9 3/16. ಕರೆಕ್ಟಾ. ಈಗ ಆಮೇಲೆ ಬಿ ಅನ್ನು ಕ್ಯಾಲ್ಕುಲೇಟ್ ಮಾಡಿರಿ. ಬಿ ಅವರ ಓಲ್ಡ್ ರೇಷೋ 1/4. ಸೊ 1/4 ಮೈನಸ್ ಬಿ ಅವರ ನ್ಯೂ ರೇಷೋ 3/16. ಸೊ ಅಗೇನ್ LCM ಸೇಮ್ 16 ಬರ್ತದೆ. ಇದು ಇಂಟು 4 ಆಗ್ತದೆ, ಇಂಟು 1 ಆಗ್ತದೆ. 1 × 4 4. ಎಲ್ಲ ಸ್ಕೂಲ್ದಾಗ ಕಲ್ತಿರ್ತೀರಿ. LCM 3 × 1 3. 4 - 3 1/16. ಸೊ 16 ಹೋಯ್ತು. ಹಾಗಾಗಿ ಆನ್ಸರ್ ಈಸ್ 3:1. ಈಗ 3:1 ಅಲ್ಲಿ ಕ್ವಶನ್ದಾಗ ಕೊಟ್ಟರೆ ನೋಡ್ರಿ 3:1. ಎಸ್ 3:1 ಇರೋದು ಆಪ್ಷನ್ ಬಿ ಈಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಎರಡನೇ ಕ್ವಶನ್. ಡಿಸಲ್ಯೂಷನ್ ಆಫ್ ಎ ಫರ್ಮ್, ದ ಕ್ಲೋಸಿಂಗ್ ದಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಇಸ್ ಟ್ರಾನ್ಸ್ಫರ್ ಟು ಬ್ಯಾಂಕ್ ಓವರ್ ಡ್ರಾಫ್ಟ್ ಅನ್ನು ಎಲ್ಲಿಗೆ ತಗೊಳ್ತೀವಿ ಅಂತ ಕೇಳ್ತಾ ಇದ್ದಾರೆ. ಬ್ಯಾಂಕ್ ಐತಿ ಅಂದ ಮಾತ್ರಕ್ಕೆ ಅದು ಬ್ಯಾಂಕ್ ಅಕೌಂಟ್ಗೆ ಹೋಗಲ್ಲ ವಿದ್ಯಾರ್ಥಿಗಳೇ. ಡಿಸಲ್ಯೂಷನ್ ನಲ್ಲಿ ಬ್ಯಾಂಕ್ ಅಕೌಂಟ್ಗೆ ಹೋಗೋದು ಕೇವಲ ಪಾರ್ಟ್ನರ್ಸ್ ಲೋನ್ ಮಾತ್ರ. ಸೊ ಬ್ಯಾಂಕ್ ಓವರ್ ಡ್ರಾಫ್ಟ್ ರಿಯಲೈಸೇಷನ್ ಅಕೌಂಟ್ಗೆ ಬರ್ತದೆ, ಆಪ್ಷನ್ ಸಿ.
ಮೂರನೇದು ಇಂಟ್ರೆಸ್ಟ್ ಆನ್ ಕಾಲ್ಸ್ ಇನ್ ಅರಿಯರ್ಸ್. ಕಾಲ್ಸ್ ಇನ್ ಅರಿಯರ್ಸ್ ಇದು ಬಹಳ ಫೇಮಸ್ ಕ್ವಶನ್ ರೀ, ಹಳೆ ವರ್ಷ ಹೋದ ವರ್ಷ ಕೇಳಿದ್ರು, ಮೊದಲ ಕ್ವಶನ್ ಪರದಾಗ ಬಂದದ. ಸೊ ಕಾಲ್ಸ್ ಇನ್ ಅರಿಯರ್ಸ್ ಎಷ್ಟು ಪರ್ಸೆಂಟ್ ಅಪ್ಪ ಅಂದ್ರೆ ಟೇಬಲ್ ಎಫ್ ಪ್ರಕಾರ 10%, ಆಪ್ಷನ್ ಎ. ನೆಕ್ಸ್ಟ್ ಪ್ರಿಸ್ಕ್ರೈಬ್ಡ್ ಫಾರ್ಮ್ ಆಫ್ ಬ್ಯಾಲೆನ್ಸ್ ಶೀಟ್ ಎಲ್ಲರೂ ಗೊತ್ತಿರ್ತದೆ, ಶೆಡ್ಯೂಲ್ 3. ಮೂರನೇ ಶೆಡ್ಯೂಲ್ ಪ್ರಕಾರ ನಾವು ಕಂಪನೀಸ್ ಆಕ್ಟ್ನ ಈ ಬ್ಯಾಲೆನ್ಸ್ ಶೀಟನ್ನು ಮಾಡ್ತೀವಿ ಮತ್ತು P&L ಸ್ಟೇಟ್ಮೆಂಟನ್ನು ಮಾಡ್ತೀವಿ, ಆಪ್ಷನ್ ಡಿ, ಥರ್ಡ್ ಶೆಡ್ಯೂಲ್ ಅಂತ ಕರಿತೀವಿ. ಕ್ವಶನ್ ನಂಬರ್ 5, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ಅ ಕ್ಯಾಶ್ ಇನ್ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಇನ್ವೆಸ್ಟಿಂಗ್ ಆಕ್ಟಿವಿಟಿಯ ಕ್ಯಾಶ್ ಇನ್ಫ್ಲೋ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಇನ್ಫ್ಲೋ ಅಂತ ಕೇಳ್ತಾ ಇದ್ದಾರೆ ಅಂದರೆ ರಿಸಿಟ್ಸ್ ಆಗಿರಬೇಕು. ಸೊ ಎಲ್ಲ 4 ರಿಸಿಟ್ಸ್ ಅದಾವು. ಸೊ ಹಾಗಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಂತ ನೋಡ್ಕೊತ ಹೋಗುವ. ಒಂದೇದು ನೋಡ್ರಿ, ಕ್ಯಾಶ್ ರಿಸಿಟ್ ಫ್ರಮ್ ಡಿಸ್ಪೋಸಲ್ ಆಫ್ ಫಿಕ್ಸ್ಡ್. ಇನ್ವೆಸ್ಟಿಂಗ್ ಅಂದರೆ ಫಿಕ್ಸ್ಡ್ ಅಸೆಟ್ಸ್ ರೀ, ಬಿಲ್ಡಿಂಗ್ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಇವೆಲ್ಲ. ಆಮೇಲೆ ಇನ್ಫ್ಲೋ ಅಂದರೆ ನಾವು ಸೇಲ್ಸ್ ಮಾಡಿರ್ಬೇಕು, ಔಟ್ಫ್ಲೋ ಅಂದರೆ ಪರ್ಚೇಸ್ ಮಾಡಿರ್ಬೇಕು. ಅದು 2 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ಹೇಳಿದ್ದೀನಿ ನಾನು, ಇಂಪಾರ್ಟೆಂಟ್ ಕ್ವಶನ್ಸ್, ಎಕ್ಸಾಂಪಲ್ಸ್ ಇರುವಂಥ ಕ್ವಶನ್. ಸೊ ಇಲ್ಲಿ ಏನಾಗ್ತದೆ, ಕ್ಯಾಶ್ ರಿಸಿಟ್ಸ್ ಫ್ರಮ್ ಡಿಸ್ಪೋಸಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಇದು ಕರೆಕ್ಟ್ ಆನ್ಸರ್. ಬಿಕಾಸ್ ಸೇಲ್ ಆಫ್ ಗುಡ್ಸ್ ಇದು ಆಪರೇಟಿಂಗ್ ಆಕ್ಟಿವಿಟಿ, ಲೋನ್ಸ್ ಆ್ಯಂಡ್ ಅಡ್ವಾನ್ಸ್ ಇದು ಇದು ಫೈನಾನ್ಸಿಂಗ್ ಆಕ್ಟಿವಿಟಿ. Investments in other enterprises ಇದು ಡಿವಿಡೆಂಟ್ ಅದ, ಡಿವಿಡೆಂಟ್. ಸೊ ಡಿವಿಡೆಂಟ್ ಇಸ್ ಆಲ್ಸೋ ಕಾಲ್ಡ್ ಅಸ್ ಫೈನಾನ್ಸಿಂಗ್ ಆಕ್ಟಿವಿಟಿ. ಸಿ ಮತ್ತು ಡಿ ಫೈನಾನ್ಸಿಂಗ್ ಆಕ್ಟಿವಿಟಿ ಅದ, ವೆರಸ್ ಬಿ ಇಸ್ ಆಪರೇಟಿಂಗ್ ಆಕ್ಟಿವಿಟಿ. ಹಾಗಾಗಿ ನಮ್ಗೆ ಅವ್ರು ಕೇಳ್ತಾ ಇರೋದು ಇನ್ವೆಸ್ಟಿಂಗ್. ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ಈಗ ನೆಕ್ಸ್ಟ್ ಏನು ಮಾಡೋಣ, ನಾವು ಇದ್ರ ಕಡೆ ಬರ್ತೀನಿ, ಯಾವುದು ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಗೆ ಬರ್ತೀನಿ. ಓಕೆ, ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸನ್ನು ನೋಡೋದಾದರೆ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ ನೋಡ್ತೀವಿ. ಮಾಡಲ್ ಕ್ವಶನ್ ನಂಬರ್ 1, ಡ್ಯಾಶ್ ಅಕೌಂಟ್ ಡೆಬಿಟ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಜರ್ನಲ್ ಎಂಟ್ರಿ ಕೇಳ್ತಿದ್ದಾರೆ ಅವರಲ್ಲಿ, ಜರ್ನಲ್ ಎಂಟ್ರಿ ಬರ್ತಾರೆ, ಒಂದು ಜರ್ನಲ್ ಎಂಟ್ರಿ ನಾವು ಕಂಪ್ಲೀಟ್ ಮಾಡಬೇಕು. ಇಲ್ಲಿ ನರೇಶನ್ ಹೇಳ್ತಾರೆ ಅವ್ರು ಏನು ಮಾಡ್ತಾ ಇದ್ದಾರೆ, ಈ ಜರ್ನಲ್ ಎಂಟ್ರಿಯಲ್ಲಿ ಫೈನಲ್ ಪ್ರಾಫಿಟ್ ಅನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಸೊ ಯಾವ ಅಕೌಂಟ್ ಡೆಬಿಟ್ ಆಗ್ತದೆ, P&L ಅಪ್ರಾಪ್ರಿಯೇಷನ್ ಅಕೌಂಟ್ ಡೆಬಿಟ್ ಆಗ್ತದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 7ನೇದು, ಡ್ಯಾಶ್ ಅಕೌಂಟ್ ಇಸ್ ಡೆಬಿಟೆಡ್ ಫಾರ್ ದಿ ಟ್ರಾನ್ಸ್ಫರ್ ಆಫ್ ಶೇರ್ ಆಫ್ ಅಕ್ರೂಡ್ ಪ್ರಾಫಿಟ್. ಈ ಅಕ್ರೂಡ್ ಪ್ರಾಫಿಟ್ ಅಂದರೆ ಲಾಸ್ಟ್ ಇಯರ್ ಪ್ರಾಫಿಟ್ ಅಂತ ಕರಿತೀವಿ. ಇದಕ್ಕೆ P&L ಸಸ್ಪೆನ್ಸ್ ಅಕೌಂಟ್, ಎಸ್ ಇಲ್ಲದ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಡೆಬಿಟ್ ಆಗ್ತದೆ. ನೆಕ್ಸ್ಟ್ ಪಾರ್ಟ್ನರ್ಸ್ ಲೋನ್ ಈಸ್ ಎಲ್ಲಿ ಕಳಿಸ್ತೀವಿ ಪಾರ್ಟ್ನರ್ ಲೋನನ್ನು, ಪಾರ್ಟ್ನರ್ಸ್ ಲೋನ್ ಈಸ್ ಇಲ್ಲಿ ಏನು ಕೇಳ್ತಾರೆ, ಪಾರ್ಟ್ನರ್ಸ್ ಲೋನ್ ಇಸ್ ಡ್ಯಾಶ್ ಟು ದಿ ರಿಯಲೈಸೇಷನ್ ಅಕೌಂಟ್. ಅಂದರೆ ಪಾರ್ಟ್ನರ್ ಲೋನನ್ನು, ಇದೇ ನಾನು ಹೇಳಿದ್ದೆ ಮಲ್ಟಿಪಲ್ ಚಾಯ್ಸ್ನಲ್ಲಿ, ಪಾರ್ಟ್ನರ್ ಲೋನನ್ನು ನಾವು ಡೈರೆಕ್ಟ್ಲಿ ಬ್ಯಾಂಕ್ ಅಕೌಂಟಿಗೆ ತಗೋತೀವಿ. ಹಾಗಾಗಿ ಇಟ್ ಈಸ್ ನಾಟ್ ಟ್ರಾನ್ಸ್ಫರ್ಡ್, ಮೊದಲನೇ ಆಪ್ಷನ್, ನಾಟ್ ಟ್ರಾನ್ಸ್ಫರ್ ಟು ದಿ ರಿಯಲೈಸೇಷನ್ ಅಕೌಂಟ್. 1000 10% ಡಿಬೆಂಚರ್ಸ್ ಇಶ್ಯೂಡ್ ಅಟ್ 10% ಅಂದರೆ ಏನು, 10% ಇಸ್ ಇಂಟ್ರೆಸ್ಟ್. ಇಲ್ಲಿ ಬರ್ದಾರ ನೋಡ್ರಿ, ರೇಟ್ ಆಫ್ ಇಂಟ್ರೆಸ್ಟ್, 10% ಇಸ್ ರೇಟ್ ಆಫ್ interest. Next, quick ratio is also known as liquid ratio. ಎರಡನೇದು liquid ratio. ಹಾಗಾದ್ರೆ ಯಾವ್ದು ರಾಂಗ್ ಐತಿ ಇಲ್ಲಿ, ಕರೆಂಟ್. ಈ ಕರೆಂಟ್ ಅನ್ನೋದು ಯಾವುದಕ್ಕೂ ಮ್ಯಾಚ್ ಆಗ್ತಾ ಇಲ್ಲ. ನೆಕ್ಸ್ಟ್, ಮ್ಯಾಚ್ ದಿ ಫಾಲೋವಿಂಗ್ ಕ್ಯಾಟಗರಿಗೆ ಬರ್ತೀನಿ. ಕ್ಯಾಪಿಟಲೈಸೇಷನ್ ಮೆಥಡ್, ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್. ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಮಾಡಬೇಕಾದ್ರೆ ಎವರೇಜ್ ಪ್ರಾಫಿಟ್ ಮೆಥಡ್, ಸೂಪರ್ ಪ್ರಾಫಿಟ್ ಮೆಥಡ್ ಮತ್ತು ಕ್ಯಾಪಿಟಲೈಸೇಷನ್ ಮೆಥಡ್, 3 ಮೆಥಡ್ಸ್ ಬರ್ತದೆ, ನೆನಪಿರಬೇಕು. ಕ್ಯಾಪಿಟಲೈಸೇಷನ್ ಮೆಥಡ್ ಕ್ಲಿಯರ್ ಅಂದ್ರೆ ಅವು ಬೇರೆ ಮೆಥಡ್ಸ್ಗಳು ಕೂಡ ನೆನಪಿರಬೇಕು. ನಾಳೆ ಆ ರೀತಿಯೂ ಕ್ವಶನ್ ಬರಬಹುದು. ಲಿಮಿಟೆಡ್ ಕಂಪನಿ ವೇರ್ ದೇರ್ ಇಸ್ ಲಿಮಿಟ್ ಅಂದ್ ಲಯಬಿಲಿಟಿ, ವೆರಿ ಸಿಂಪಲ್, ಲಿಮಿಟ್. ಡಿಬೆಂಚರ್ ಹೋಲ್ಡರ್ಸ್ ನೋ ವೋಟಿಂಗ್ ರೈಟ್ಸ್, ಡಿಬೆಂಚರ್ ಹೋಲ್ಡರ್ಗೆ ಯಾವುದು ವೋಟಿಂಗ್ ರೈಟ್ ಇರೋದಿಲ್ಲ. ವರ್ಟಿಕಲ್ ಅನಾಲಿಸಿಸ್, ಎರಡು ಕೂಡ ನಾನು ಇಲ್ಲಿ ಕಾಮನ್ ಸೈಜ್ ಕಂಪೇರಿಟಿವ್ ಎರಡರ ಒಂದು ಕರೆಕ್ಟ್ ಇದೆ. ವರ್ಟಿಕಲ್ ಅಂದರೆ ಅದು ಕಾಮನ್ ಸೈಜ್, ವೆರಸ್ ಹಾರಿಜಾಂಟಲ್ ಇತ್ತಂದ್ರೆ ಅದು ಕಂಪ್ಯಾರಿಟಿವ್ ಆಗ್ತದೆ, ಅಂದರೆ ಬಾಜು. ವರ್ಟಿಕಲ್ ಅಂದರೆ ಮೇಲೆ ಕೆಳಗಡೆ, ಅಂದರೆ ಅದು ಕಾಮನ್ ಸೈಜ್. ಇಶ್ಯೂ ಆಫ್ ಶೇರ್ಸ್, ಫೈನಾನ್ಸಿಂಗ್ ಆಕ್ಟಿವಿಟಿ, ಇದೇ ಹೇಳಿದ್ದೀನಿ ನಿಮಗೆ. ಇನ್ವೆಸ್ಟಿಂಗ್ ಆಕ್ಟಿವಿಟಿ, ಫೈನಾನ್ಸಿಂಗ್ ಆಕ್ಟಿವಿಟಿ, ಆಪರೇಟಿಂಗ್ ಆಕ್ಟಿವಿಟಿ, 3 ಆಕ್ಟಿವಿಟಿ ಮೇಲೆ ಒಂದು ಕ್ವಶನ್ ಫಿಕ್ಸ್ ಬರ್ತದೆ. ಹಾಗಾಗಿ 3 ಆಕ್ಟಿವಿಟೀಸ್ ವಿತ್ ಎಕ್ಸಾಂಪಲ್ಸ್ ನೆನಪಿಟ್ಕೊಳ್ರಿ. ಓಕೆ, ನೆಕ್ಸ್ಟ್ ಇಲ್ಲಿ 12ನೇ ಕ್ವಶನ್, ಫೈಂಡ್ ಔಟ್ ಇಂಟ್ರೆಸ್ಟ್ ಅಟ್ 8% ಪರ್ annum ಆನ್ ಕ್ಯಾಪಿಟಲ್ ಆಫ್ 50,000 ಫಾರ್ 9 months. ಸೊ 9 monthsಗೆ ಇಂಟ್ರೆಸ್ಟ್ ಕ್ಯಾಪಿಟಲ್ ಎಷ್ಟು ಆಗ್ತದೆ ಕ್ಯಾಲ್ಕುಲೇಟ್ ಮಾಡಿ ನೋಡುವ. ಇಲ್ಲಿ ನೋಡ್ಬೋದು ನೀವು 50,000 rupees ಅಮೌಂಟ್ ಅದ ರೀ. ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟ್ ಹೇಳಕತ್ತಾರ ಅವ್ರ ಕ್ವಶನಲ್ಲಿ, 8%. ಸೊ 8/100 ಎಷ್ಟು ಮಂತ್ಸ್ ಹೇಳಕತ್ತಾರ, 9 months. ಸೊ 9/12 ಎಷ್ಟು ಆಗ್ತದೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. 50,000ಗೆ 8% ಮಾಡಿದಾಗ 5 × 8 40. ಸೊ ಹಾಗಾಗಿ ಅದು 4,000 ಆಗ್ತದೆ. 4,000 ನನ್ನ ಹತ್ರ ಕ್ಯಾಲ್ಕುಲೇಟರ್ ಇಲ್ಲ, ಹಾಗಾಗಿ ನಾನು ಈ ರೀತಿ ಮಾಡ್ತದೆ. ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಳ್ಬಹುದು, ಏನೂ ಸಮಸ್ಯೆ ಇಲ್ಲ. 50,000 8% ಅಂದಾಗ 4,000 ಆಕೈತೆ ರೀ. ಸೊ 4,000 × 9/12 ಅಂದರೆ ಇದು 1/3 3/4 ಆಗ್ತದೆ. 9/12 ಅಂದರೆ 3 3s 3 4s. ಸೊ 4,000 × 3/4 ಅಂದರೆ 3/4 ಅಂತ ಕರಿತೀವಿ. 3/4 ಅಂದರೆ ಇದರ ಅರ್ಥ ಇದು 1,000 rupees ಆಗ್ತದೆ. ಸೊ ಇದರ ಆನ್ಸರ್ 1,000. ವೆರಿ ಸಿಂಪಲ್ ಕೇಳ್ಯಾರ ನೋಡ್ರಿ ಅವರಲ್ಲಿ. 12ನೇ ಕ್ವಶನ್ 1,000 rupees ಇಸ್ ದಿ ಆನ್ಸರ್. 13ನೇದು ಟ್ರೂ ಆರ್ ಫಾಲ್ಸ್, ಕಂಪಲ್ಸರಿ ಒಂದು ಟ್ರೂ ಆರ್ ಫಾಲ್ಸ್ ಬರಲೇಬೇಕು ರೀ. ಸೆಕ್ಷನ್ 37 ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 ಸ್ಟೇಟ್ಸ್ ದಟ್ ಔಟ್ ಗೋಯಿಂಗ್ ಪಾರ್ಟ್ನರ್ ಹ್ಯಾಸ್ ಆಪ್ಷನ್ ಟು ರಿಸೀವ್ ಇದರ್ ಇಂಟ್ರೆಸ್ಟ್ 6%. ಎಸ್, ಇಟ್ ಇಸ್ 100% ಕರೆಕ್ಟ್. ಆನ್ಸರ್ ಇಸ್ ಟ್ರೂ. ಎಕ್ಸಾಂಪಲ್ ಫಾರ್ ನಾನ್ ಕರೆಂಟ್ ಅಂದ್ರೆ ಫಿಕ್ಸ್ಡ್ ಅಸೆಟ್. ಫಿಕ್ಸ್ಡ್ ಅಸೆಟ್ಸ್ಗೆ
ಎಕ್ಸಾಂಪಲ್ ಬಿಲ್ಡಿಂಗ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಮಷಿನರಿ, ಮೋಟರ್ ವೆಹಿಕಲ್ ಎಕ್ಸೆಟ್ರಾ. ಮೀನಿಂಗ್ ಆಫ್ ಇಂಟರ್ಪ್ರಿಟೇಷನ್ ಇನ್ ಫೈನಾನ್ಷಿಯಲ್ ಅನಾಲಿಸಿಸ್. ಫೈನಾನ್ಷಿಯಲ್ ಅನಾಲಿಸಿಸಲ್ಲಿ ಇಂಟರ್ಪ್ರಿಟೇಷನ್ ಅಂದರೆ ಏನು ಒಂದು WH ಕ್ವಶನ್ ಬರ್ತದೆ. ಸೊ ಇದರ ಮೀನಿಂಗನ್ನು ಓದ್ಕೊಳ್ಬೇಕು. ಎಕ್ಸ್ಪಾಂಡ್ ROI ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಓಕೆ, ಸೊ 2 ಮಾರ್ಕ್ಸ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಮತ್ತೊಂದು ಸಲ ಕೂಡ ಡಿಸ್ಕಸ್ ಮಾಡುವ. ಇದು ಮಾಡೆಲ್ ಕ್ವಶನ್ ಪೇಪರ್ 1. ಈ ಮಾಡೆಲ್ ಕ್ವಶನ್ ಪೇಪರ್ಸ್ಗಳಿಂದ ನೀವು ಪರ್ಫೆಕ್ಟ್ ಮಾಡಿದ್ರೆ 100% ನಿಮ್ಮ ಎಕ್ಸಾಮ್ ಚಲೋ ಆಗಿ ಆಗ್ತದೆ ರೀ. ಓಕೆ, ಮಾಡೆಲ್ ಕ್ವಶನ್ ಪೇಪರ್ 2ಗೆ ಬರ್ತೀನಿ. ಮೊದಲನೇ ಕ್ವಶನ್ ನೋಡ್ರಿ, ಆಲ್ರೆಡಿ ನಾವು ಮಾಡೆಲ್ ಕ್ವಶನ್ ಪೇಪರ್ 1 ಈಗ ನಿಮ್ಗೆ ತೋರಿಸ್ತೇನೆ. ನಾನು ಮಾಡೆಲ್ ಕ್ವಶನ್ ಪೇಪರ್ 1ದಾಗಿ ನಾನು ಸೇಮ್ ಡಿಟ್ಟೋ ಕ್ವಶನ್ ಅದ. A and B 3:1, A and B 3:1, C ಬಂದರು 1/4, C ಬಂದರು 1/4. ಇಲ್ಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೇಳ್ತಾ ಇದ್ದಾರೆ, ಇಲ್ಲಿ ಏನು ಕೇಳಿದ್ರು ಸ್ಯಾಕ್ರಿಫೈಸಿಂಗ್ ರೇಷಿಯೋ. ಈಗ ನಾನು ಇದೇ ಈಗ ಸಾಲ್ವ್ ಮಾಡಿದಾಗ ಇದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಫೈನ್ ಮಾಡಬೇಕು ರೀ. ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ನ್ಯೂ ರೇಷಿಯೋ ಅಂದ್ರೆ ಇದು. ಸೊ 9/16, 3/16, 4/16 ಇಸ್ ದಿ ನ್ಯೂ ರೇಷಿಯೋ. ಸೊ ಅದು ಆಲ್ರೆಡಿ ಅದ ಇಲ್ಲಿ 9/16, 3/16, 4/16. ಸೊ ಆಪ್ಷನ್ A ಈಸ್ ಕರೆಕ್ಟ್. ಇದು ಸೇಮ್ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ನ್ಯೂ ರೇಷಿಯೋ ಬರ್ತದೆ. ಇದ್ರ ಮುಂದಿನ ಸ್ಟೆಪ್ ಏನಪ್ಪ ಅಂದ್ರೆ ಸ್ಯಾಕ್ರಿಫೈಸ್ ರೇಷಿಯೋ. ಬಟ್ ಇಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಕೇಳಿಲ್ಲ, ನ್ಯೂ ರೇಷಿಯೋ ಕೇಳೋರು. ಹಾಗಾಗಿ ದಿಸ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಆಸ್ ನ್ಯೂ ರೇಷಿಯೋ. 9:3:4 ಇಲ್ಲದ 9:3:4 ಆಪ್ಷನ್ A. ಕಮಿಷನ್ ಪೇಯಬಲ್ ಟು ಡಿಸೀಸ್ಡ್ ಪಾರ್ಟ್ನರ್ ವಿಲ್ ಬಿ ಕ್ರೆಡಿಟೆಡ್ ಟು ಹಿಸ್ ಕ್ಯಾಪಿಟಲ್ ಅಕೌಂಟ್. ಆಕ್ಚುಯಲ್ ಕಮಿಷನ್ ಅಂತ ಕರಿತೀವಿ. ಕಮಿಷನ್ ಯಾವ ಕಮಿಷನ್ ಅನ್ನು ಕೊಡ್ತೀವಪ್ಪ ಅಂದರೆ ಆಕ್ಚುಯಲ್ ಕಮಿಷನ್, ಮಂತ್ಲಿ, ಹಾಫ್ ಇಯರ್ಲಿ ಅಲ್ಲ. ಆಪ್ಷನ್ D ಆಕ್ಚುಯಲ್ ಕಮಿಷನ್. ನೆಕ್ಸ್ಟ್ 3ನೇ ಕ್ವಶನ್ ನೋಡ್ರಿ. ಇದು ಕೂಡ ಕ್ಯಾಲ್ಕುಲೇಟಿವ್ ಟೈಪ್ ಕ್ವಶನ್ ಅಂದರೆ ಕ್ಯಾಲ್ಕುಲೇಷನ್ ಮಾಡಬೇಕಿಲ್ಲಿ. ದ ಫಾಲೋವಿಂಗ್ ಜರ್ನಲ್ ಎಂಟ್ರಿ ಅಪಿಯರ್ಸ್ ಇನ್ ದ ಬುಕ್ಸ್ ಆಫ್ ಎಕ್ಸ್ ಕಂಪನಿ ಲಿಮಿಟೆಡ್. ಬ್ಯಾಂಕ್ ಅಕೌಂಟ್ ಡೆಬಿಟ್ ಇಶ್ಯೂ ಇದೆಲ್ಲ ಸ್ಟೋರಿ ಅದ ಜರ್ನಲ್ ಎಂಟ್ರಿ. ಕ್ವಶನ್ಗೆ ಬರ್ತೀನಿ ಡೈರೆಕ್ಟ್ಲಿ. ಡಿಬೆಂಚರ್ಸ್ ಹ್ಯಾವ್ ಬಿನ್ ಇಶ್ಯೂಡ್ ಡಿಸ್ಕೌಂಟ್ ಎಷ್ಟು? ಈಗ ಡಿಸ್ಕೌಂಟ್ ಇಲ್ಲಿ ಬರ್ತಾರೆ, ಲಾಸ್ ಈಸ್ ಕಾಲ್ಡ್ ಅಸ್ ಡಿಸ್ಕೌಂಟ್. ಕರೆಕ್ಟ್. ಈಗ ಡಿಸ್ಕೌಂಟ್ ಹುಡುಕಾಡ್ತಾರೆ ಎಷ್ಟು ಜನ, ಸರಿ ಡಿಸ್ಕೌಂಟ್ ಬರೋದೇ ಇಲ್ಲ ಅಂತ. ಡಿಸ್ಕೌಂಟ್ ಅಂದ್ರೆ ಲಾಸ್. ಸೊ ಲಾಸ್ ಎಷ್ಟು ಅದ? 75,000. ಡಿಬೆಂಚರ್ಸ್ ವ್ಯಾಲ್ಯೂ ಇಲ್ಲಿದೆ 12%. ಡಿಬೆಂಚರ್ಸ್ 5 lakh. ಭಾಳ ಗಮನದಿಟ್ಟು ಕೇಳ್ಕೊಂಡ್ಬಿಡ್ಬೇಕು ಇದನ್ನು ನೀವು. ಇಲ್ಲೇ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ ನೋಡ್ರಿ. 5 lakh rupees ಈಸ್ ಡಿಬೆಂಚರ್ಸ್ ವ್ಯಾಲ್ಯೂ. ಈ 5 lakh ಅಂದ್ರೆ 100%. ಕರೆಕ್ಟ್. ನಮಗೆ ಪರ್ಸೆಂಟೇಜ್ ಕೇಳ್ತಂದ್ರೆ ಹಾಗಾಗಿ ಪರ್ಸೆಂಟೇಜ್ ಬರ್ತಾ ಇದ್ದೀನಿ. ಡಿಬೆಂಚರ್ಸ್ ವ್ಯಾಲ್ಯೂ 5 lakh ಅಂದರೆ 100% 5 lakh. ಈಗ ಲಾಸ್ ಎಷ್ಟಾಯಿತು ಅಂದರೆ ಡಿಸ್ಕೌಂಟ್ ಎಷ್ಟಾಯಿತು? 75. ಲಾಸ್ ಇಸ್ ನಥಿಂಗ್ ಬಟ್ ಡಿಸ್ಕೌಂಟ್. ಸೊ ಲಾಸ್ ಎಷ್ಟಾಯಿತು? 75. ಸೊ 75,000 ಈಸ್ ಲಾಸ್. ಹಾಗಾದರೆ ಈ 75,000 ಎಷ್ಟು ಪರ್ಸೆಂಟೇಜ್ ಅಂತೇಳಿ ಕ್ವಶನ್ ಕೇಳ್ತಾ ಇದೆ. 5 ಲಕ್ಷ ರೂಪಾಯಿ ಡಿಬೆಂಚರ್ ವ್ಯಾಲ್ಯೂ, ಅದು 100%. 75,000 ರೂಪಾಯಿ ಲಾಸ್ ಆಯಿತು. ಹಾಗಾದರೆ 75,000 ಎಷ್ಟು? ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ವೆರಿ ಸಿಂಪಲ್. 75,000 ಇಂಟು 100 ಡಿವೈಡೆಡ್ ಬೈ 5 lakh. ಈ ರೀತಿ ಮಾಡ್ಕೊರಿ. ಇವೆರಡು 0 ತೆಗಿರಿ, ಇವೆರಡು 0 ಹೋಯ್ತು. ಇನ್ನು 3 0 ತೆಗಿರಿ, ಇವು 3 0 ಹೋದು. ಸೊ ಎಷ್ಟು ಉಳಿತಲ್ಲಿ? 75 ಡಿವೈಡ್ ಬೈ 5 ಉಳಿತು. ಸೊ 75 ಡಿವೈಡ್ ಬೈ 5, 5 1s 5, 15s. ಸೊ ಆನ್ಸರ್ ಈಸ್ 15%. 15% ಐತಿ ನೋಡ್ರಿ ಕ್ವಶನ್ದಾಗ. ಎಸ್, ಆಪ್ಷನ್ A ಈಸ್ ದಿ ರೈಟ್ ಆನ್ಸರ್. 15%. ಅರ್ಥ ಆಯಿತು ಅನ್ಕೋತೀನಿ. 5 ಲಕ್ಷ ರೂಪಾಯಿ ಡಿಬೆಂಚರ್ ಅದ, ಡಿಸ್ಕೌಂಟ್ 75. ಸೊ ಈ ಡಿಸ್ಕೌಂಟಿನ ಪರ್ಸೆಂಟೇಜ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ? 15%. 5 ಲಕ್ಷ ಮೇಲೆ 15% ಮಾಡಿದಾಗ 75,000 ರೂಪಾಯಿ ಆಗ್ತದೆ. ನೆಕ್ಸ್ಟ್ 4ನೇದು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಗೆ ಮತ್ತೊಂದು ಹೆಸರು. ಕಂಪೇರ್ ಅಂದರೆ ಸೈಡ್ ಬೈ ಸೈಡ್. ಇಟ್ ಈಸ್ ಕಾಲ್ಡ್ ಆಸ್ ಹಾರಿಜಾಂಟಲ್. ಬೇಸಿಕ್ ಮೆಜರ್ಸ್ ಆಫ್ ಲಿಕ್ವಿಡಿಟಿ. ಲಿಕ್ವಿಡಿಟಿದಾಗ ಬರೋದು ಕರೆಂಟ್ ರೇಷಿಯೋ ಮತ್ತು ಲಿಕ್ವಿಡ್ ರೇಷಿಯೋ. ಆಪ್ಷನ್ C ಈಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ಗೆ ಬರ್ತೀನಿ ನಾನು ಡೈರೆಕ್ಟ್ಲಿ. ಡ್ಯಾಶ್ ಅಕೌಂಟ್ ಇಸ್ ಡೆಬಿಟೆಡ್ ಫಾರ್ ಇನ್ಕ್ರೀಸ್ ಇನ್ ವ್ಯಾಲ್ಯೂ ಆಫ್ ಅಸೆಟ್. ವ್ಯಾಲ್ಯೂ ಆಫ್ ಅಸೆಟ್ ಇನ್ಕ್ರೀಸ್ ಆದರೆ ನಾವು ಅದನ್ನು ಎಲ್ಲಿ ತಗೋತೀವಿ? ಅಸೆಟ್ ಅಕೌಂಟ್ ಈಸ್ ಡೆಬಿಟೆಡ್ ಫಾರ್ ಇನ್ಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಅಸೆಟ್. ವೆರಿ ಸಿಂಪಲ್. ಕಾಲ್ ಮನಿ ರಿಸೀವ್ಡ್ ಇನ್ ಅಡ್ವಾನ್ಸ್ ಇಸ್ ಕಾಲ್ಡ್ ಆಸ್ ಕಾಲ್ಸ್ ಇನ್ ಅಡ್ವಾನ್ಸ್. ಆ ಕ್ವಶನ್ದಾಗ ಆನ್ಸರ್ ಅದ. ರಿಸೀವ್ಡ್ ಇನ್ ಅಡ್ವಾನ್ಸ್, ಕಾಲ್ಸ್ ಇನ್ ಅಡ್ವಾನ್ಸ್. ಇನ್ಕ್ರೀಸ್ ಇನ್ ವ್ಯಾಲ್ಯೂ ಆಫ್ ಅಸೆಟ್. Capital reserve is shown under reserve. Question answer the reserve. Analysis and interpretation are dash to each other, complementary to each other. Issue of new debenture is ಕ್ಯಾಶ್ ಔಟ್ಫ್ಲೋನು ಕ್ಯಾಶ್ ಇನ್ಫ್ಲೋನು. ಡಿಬೆಂಚರ್ನ ಇಶ್ಯೂ ಮಾಡಿದಾಗ ನಮಗೆ ಹಣ ಬರ್ತದೆ, ಹಾಗಾಗಿ ಅದು ಕ್ಯಾಶ್ ಇನ್ಫ್ಲೋ ಆಗ್ತದೆ. ಸೊ ಆಪ್ಷನ್ ಇದು 3-4 ರೀ. ಸೊ ಕ್ಯಾಶ್ ಔಟ್ಫ್ಲೋ ಯಾವುದಕ್ಕೂ ಮ್ಯಾಚ್ ಆಗೋದಿಲ್ಲ. ಕ್ಯಾಶ್ ಇನ್ಫ್ಲೋ ಅದು ಇಶ್ಯೂ ಆಫ್ ನ್ಯೂ ಡಿಬೆಂಚರ್ ಅಂದರೆ. ಮ್ಯಾಚ್ ದಿ ಫಾಲೋವಿಂಗ್ಗೆ ಬರ್ತೀನಿ ಈಗ. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಎಲ್ಲಿ ಬರ್ತದೆ? ಕ್ಯಾಪಿಟಲ್ ಮತ್ತು ಕರೆಂಟ್ ಅಕೌಂಟ್ ಎರಡೂ ಮಾಡ್ತೀವಿ. ಕ್ಯಾಪಿಟಲ್ ಅಕೌಂಟ್ದಾಗ ಯಾವುದೂ ಅಡ್ಜಸ್ಟ್ಮೆಂಟ್ಸ್ ಮಾಡೋಂಗಿಲ್ಲ, ಹಾಗಾಗಿ ಅವೆಲ್ಲ ಅಡ್ಜಸ್ಟ್ಮೆಂಟ್ಸ್ ಕರೆಂಟ್ ಅಕೌಂಟ್ಗೆ ಹೋಗ್ಬೇಕು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ದಾಗ. ಸೊ ಆಪ್ಷನ್ ಎಗೆ 4th ಇಸ್ ಕರೆಕ್ಟ್ ಆನ್ಸರ್. ನ್ಯೂ ಶೇರ್ ಈಕ್ವಲ್ಸ್ ಟು ಓಲ್ಡ್ ಶೇರ್ ಪ್ಲಸ್ ಅಕ್ವೈರ್ಡ್ ಶೇರ್. ಕಂಪಲ್ಸರಿ ಡಿಸೊಲ್ಯೂಷನ್ and business of the firm become illegal. Financial statements, formal annual reports ನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಡೆಟ್ ಇಕ್ವಿಟಿ ರೇಷಿಯೋ
ಸಾಲ್ವೆನ್ಸಿ ರೇಷಿಯೋ. ಸೊ ಪ್ರಾಫಿಟಬಿಲಿಟಿ ಯಾವುದಕ್ಕೂ ಮ್ಯಾಚ್ ಆಗೋದಿಲ್ಲ. ಡೆಟ್ ಇಕ್ವಿಟಿ ಅಂದರೆ ಅದು ಸಾಲ್ವೆನ್ಸಿ. ಮ್ಯಾಚ್ ದಿ ಫಾಲೋವಿಂಗ್ ಆರ್ ವೆರಿ ಟ್ರಿಕ್ಕಿ. ಇದು ಕಂಪಲ್ಸರಿ ಮಾಡಲ್ ಕ್ವಶನ್ ಪೇಪರ್. ನಾನು ಮ್ಯಾಚ್ ದಿ ಫಾಲೋವಿಂಗ್ ನೋಡಿದಾಗ ರೀ ನಿನ್ನೆ ಸ್ಟಡಿ ಮಾಡ್ತಾ ಇದ್ನಿ. ಸೊ ಮಾಡಲ್ ಕ್ವಶನ್ ಪೇಪರ್ ನೋಡಿದಾಗ ಎಲ್ಲ ಕ್ವಶನ್ಸ್ ರಿವೈಸ್ಡ್ ಕ್ವಶನ್ ಬ್ಯಾಂಕ್ದಾಗಿದೆ ಅದು. ಸೊ ರಿವೈಸ್ಡ್ ಕ್ವಶನ್ ಬ್ಯಾಂಕ್ದಾಗ ಇರುವಂಥ ಎಲ್ಲ ಮಲ್ಟಿಪಲ್ ಮ್ಯಾಚ್ ದಿ ಫಾಲೋವಿಂಗನ್ನು ಒಂದ್ಸಲ ನಾವು ಕನ್ನಡಿಸ್ಬಿಟ್ರೆ 100% 5 ಮಾರ್ಕ್ಸ್ ನಮಗೆ ಫಿಕ್ಸ್ ಬರ್ತದೆ. ಅದ್ರ ಮೇಲೆ ಒಂದು ಸೆಷನ್ ಕೂಡ ನಾನು ಮಾಡ್ತೀನಿ. ಇನ್ನು 12ನೇ ಕ್ವಶನ್ ಬರ್ತೀನಿ. 1 ಮಾರ್ಕ್ ಕ್ಯಾಟಗರಿ. 1 ಸ್ಪೆಷಲ್ ಆಸ್ಪೆಕ್ಟ್ ಆಫ್ ಪಾರ್ಟ್ನರ್ಶಿಪ್ ಅಕೌಂಟ್ಸ್. 2 or more ಪಾರ್ಟ್ನರ್ಸ್ ಅನ್ಬೋದು. ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಅನ್ಬೋದು. ಎನಿ ಒನ್. ಟ್ರೂ ಆರ್ ಫಾಲ್ಸ್. Court can order a firm to dissolve when a partner becomes insane. Yes, court can order. True. When shares are forfeited, when the call money is not paid. Very simple. When the shares, what do you mean by forfeiture? When are shares forfeited? When call money is not paid, at that time shares are forfeited. DRR, debenture redemption reserve. ಒಂದು DRR ಒಂದು ಕಂಪಲ್ಸರಿ ಎಕ್ಸ್ಪಾಂಡ್ ಇರ್ತದೆ, ಒಂದು ಟ್ರೂ ಆರ್ ಫಾಲ್ಸ್ ಇರ್ತದೆ, ಒಂದು ಎಕ್ಸಾಂಪಲ್. ಇವು ಕಂಪಲ್ಸರಿ 3 ಕ್ವಶನ್ ರೀ. ಆಮೇಲೆ ಒಂದು WH ಕ್ವಶನ್ ಕೂಡ ಇರ್ತದೆ. ಎಕ್ಸಾಂಪಲ್ ಫಾರ್ ಕ್ಯಾಶ್ ಔಟ್ಫ್ಲೋ ಫ್ರಮ್ ಫೈನಾನ್ಸಿಂಗ್ ಹೇಳಿದ್ರೆ ಫೈನಾನ್ಸಿಂಗ್, ಇನ್ವೆಸ್ಟಿಂಗ್, ಆಪರೇಟಿಂಗ್ 3 ಆಕ್ಟಿವಿಟೀಸ್ ವಿತ್ ಎಕ್ಸಾಂಪಲ್ಸ್ ಫಿಕ್ಸ್ ಮಾಡ್ರಿ. ನೆಕ್ಸ್ಟ್ ಇವು 2 ಮಾರ್ಕ್ಸ್ ಕ್ಯಾಟಗರಿ. ಆಮೇಲೆ ನೋಡುವ. ಈಗ 3ನೇ ಮಾಡಲ್ ಕ್ವಶನ್ ಪೇಪರ್ಗೆ ಬರ್ತೀನಿ. 3ನೇ ಮಾಡಲ್ ಕ್ವಶನ್ ಪೇಪರ್ ಇರುವಂತಹ ಮಲ್ಟಿಪಲ್ ಚಾಯ್ಸ್ ಫಿಕ್ಸ್ಡ್ ಅಮೌಂಟ್. ಇದ್ರ ಮೇಲೆ ನಾನು 6 ಮಾರ್ಕ್ಸ್ ಕ್ವಶನ್ ಮೊನ್ನೆನೇ ಮಾಡಿದ್ದೀನಿ. ಶಾರ್ಟ್ಕಟ್ ಮೆಥಡ್ ಮತ್ತು ಪ್ರಾಡಕ್ಟ್ ಮೆಥಡ್ ಮೇಲೆ ಮಾಡಿದಾಗ ಹೇಳಿದ್ದೀನಿ ಇದನ್ನು. ಫಸ್ಟ್ ಡೇ ಆಫ್ ಎವ್ರಿ ಮಂತ್ ಅಂದರೆ ಬಿಗಿನಿಂಗ್ ಆಫ್ ದಿ ಮಂತ್ ಇತ್ತು ಅಂದರೆ 6.5, ಮಿಡಲ್ ಆಫ್ ದಿ ಮಂತ್ ಇತ್ತು ಅಂದರೆ 6, ಎಂಡ್ ಆಫ್ ದಿ ಮಂತ್ ಇದ್ರೆ 5.5. ಬಿಗಿನಿಂಗ್ ಆಫ್ ಕ್ವಾರ್ಟರ್ ಇದ್ರೆ 7.5, ಮಿಡಲ್ ಆಫ್ ಕ್ವಾರ್ಟರ್ ಇದ್ರೆ 6, ಎಂಡ್ ಆಫ್ ದಿ ಕ್ವಾರ್ಟರ್ ಇದ್ರೆ 4.5. ಇವು 6 ನೆನಪಿಟ್ಟುಕೊಳ್ರಿ. ಯಾಕಂದರೆ 6 ಮಾರ್ಕ್ಸ್ ಕ್ಯಾಟಗರಿಗೂ ಹೆಲ್ಪ್ ಆಗ್ತದೆ. ಎವರೇಜ್ ಪೀರಿಯಡ್ ಕೇಳ್ತಾ ಇದ್ದಾರೆ, ಅರ್ಥ ಆಯ್ತಾ? ಸೊ ಎವರೇಜ್ ಪೀರಿಯಡನ್ನು 6.5 ಅಂತ ಕರಿತೀವಿ. ಬಿಗಿನಿಂಗ್ ಆಫ್ ದಿ ಈಚ್ ಮಂತ್ ಇಸ್ ಕಾಲ್ಡ್ 6.5. ನೆಕ್ಸ್ಟ್, ಆನ್ ಡಿಸಲ್ಯೂಷನ್ ಫರ್ಮ್ಸ್ ಕ್ಯಾಪಿಟಲ್ಸ್ ಆರ್ ಕ್ಲೋಸ್ ಥ್ರೂ ಕ್ಯಾಶ್ ಆರ್ ಬ್ಯಾಂಕ್. ಡಿಸಲ್ಯೂಷನ್ ಮಾಡಬೇಕಾದ್ರೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಮಾಡಿ ಕ್ಲೋಸ್ ಮಾಡ್ಕೋತೀವಿ. ನಾನ್ ಕರೆಂಟ್ ಅಂದರೆ ಫಿಕ್ಸ್ಡ್ ಅಸೆಟ್ಸ್, ದೇ ಆರ್ ಇನ್ ದ ಲಾಂಗ್ ಪೀರಿಯಡ್. ಆಪ್ಷನ್ ಎ ಈಸ್ ದಿ ಕರೆಕ್ಟ್ ಆನ್ಸರ್. ಪರ್ಸೆಂಟೇಜ್ ಆಫ್ ಈಚ್ ಲಯಬಿಲಿಟಿ, ಟೋಟಲ್ ಲಯಬಿಲಿಟಿ. ಈಚ್ ಲಯಬಿಲಿಟಿ ಮತ್ತು ಟೋಟಲ್ ಲಯಬಿಲಿಟಿ ಇದನ್ನ ಏನು ಮಾಡ್ತೀವಿ ನಾವು? ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಒಂದು ತಲೆ ಇಟ್ಕೊಡ್ರಿ, ಲಯಬಿಲಿಟಿ ಅದ. ಸೊ ಲಯಬಿಲಿಟಿ ಇನ್ಕಮ್ ಸ್ಟೇಟ್ಮೆಂಟ್ ಅದ ಬರಂಗಿಲ್ಲ. ಸೊ ಇದು ಬೋತ್ ಆಫ್ ದಿ ಅಬೋನ್ ಹೋಯ್ತು. ಒಂದು ಎ ಮತ್ತು ಸಿ ಆಪ್ಷನ್ ಡಿಲೀಟ್ ಆಯ್ತು. ಬ್ಯಾಲೆನ್ಸ್ ಶೀಟ್ದಾಗ ಬರಬೇಕು. ಬಟ್ ಈಚ್ ಲಯಬಿಲಿಟಿ ಟೋಟಲ್ ಲಯಬಿಲಿಟಿ ಬರೋದು ಕಾಮನ್ ಸೈಜ್ದಾಗ. ಕಂಪೇರಿಟಿವ್ದಾಗ ನಾವು ಸೈಡ್ ಬೈ ಸೈಡ್ ಕಂಪೇರ್ ಮಾಡ್ತೀವಿ. ಡ್ಯಾಶ್ ಆರ್ ಎಸ್ಪೆಷಲಿ ಇಂಟ್ರೆಸ್ಟ್ ಇನ್ ದಿ ಎವರೇಜ್ ಪೇಮೆಂಟ್. ಎವರೇಜ್ ಪೇಮೆಂಟ್ ಪೀರಿಯಡ್ದಾಗ ಇಂಟ್ರೆಸ್ಟ್ ಇರೋರು ಯಾರು? ಕಸ್ಟಮರ್ಸ್, ಲೆಂಡರ್ಸ್ ಅಂಡ್ ಸಪ್ಲೈಯರ್ಸ್, ಸ್ಟಾಕ್ ಹೋಲ್ಡರ್ಸ್, ಬಾರೋವರ್ಸ್ ಆ್ಯಂಡ್ ಬಯರ್ಸ್. ಯಾರಿಗೆ ಜಾಸ್ತಿ ಇಂಟ್ರೆಸ್ಟ್ ಇರ್ತದ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಬಿಲ್ ಪೇಯಿಂಗ್ ಪ್ಯಾಟ್ರನ್ಸ್ ಅಂದರೆ ಆ ಫರ್ಮ್, ಆ ಸಂಸ್ಥೆ ಸರಿಯಾಗಿ ಅಮೌಂಟನ್ನು, ಉದ್ರಿ ಅಮೌಂಟನ್ನು ಪೇ ಮಾಡ್ತಾ ಇದೆ ಇಲ್ಲೋ ಅಂತೇಳಿ ಇಂಟ್ರೆಸ್ಟ್ ತೋರಿಸೋರು ಯಾರು? ಕಸ್ಟಮರ್ಸ್ಗೆ ಅದಕ್ಕೆ ಏನೂ ಸಂಬಂಧ ಇಲ್ಲ. ನಿಮಗೆ ಯಾರು ಕೊಡ್ತಾ ಇದ್ದಾರೆ? ಲೆಂಡರ್ಸ್ ಆ್ಯಂಡ್ ಸಪ್ಲೈಯರ್ಸ್. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಸ್ಟಾಕ್ ಹೋಲ್ಡರ್ಸ್ ಅಂತ ಬರ್ದಾರೋ ಅಥವಾ ಸ್ಟೇಕ್ ಹೋಲ್ಡರ್ಸ್ ಇದ್ರೂ ಅದು ಆಪ್ಷನ್ ಕರೆಕ್ಟ್ ಆಗ್ಬೋದಿತ್ತು. ಬಟ್ ಇಲ್ಲಿ ಸ್ಟಾಕ್ ಹೋಲ್ಡರ್ಸ್ ಅದ. ಸೊ ಇನ್ ಕೇಸ್ ಅದು ಸ್ಟೇಕ್ ಹೋಲ್ಡರ್ಸ್ ಇದ್ದರೆ ಆಪ್ಷನ್ ಸಿ ಇಸ್ ಕರೆಕ್ಟ್. ಬಟ್ ಇನ್ ಕೇಸ್ ಅದು ಸ್ಟಾಕ್ ಅಂತಲೇ ಇದ್ದರೆ ಆಪ್ಷನ್ ಬಿ ವಿಲ್ ಬಿ ಕರೆಕ್ಟ್. ಲೆಂಡರ್ಸ್ ಆ್ಯಂಡ್ ಸಪ್ಲೈಯರ್ಸ್ ಅಂದರೆ ನಿಮಗೆ ವಸ್ತುವನ್ನು ಮಾರಿದವ್ರಿಗೆ ನಿಮ್ಮ ಬಿಲ್ ಪೇಮೆಂಟ್ ಹೆಂಗೆ ಮಾಡ್ತೀರಿ ಅಂತ ಅವ್ರಿಗೆ ಇಂಟ್ರೆಸ್ಟ್ ಇರ್ತದೆ. ಸೊ ಆಪ್ಷನ್ ಬಿ ಈಗ ಸದ್ಯಕ್ಕೆ. ಫಿಲ್ ಇನ್ ದ ಬ್ಲಾಂಕ್ಸ್. ಪಾರ್ಟ್ನರ್ಶಿಪ್ ಇಸ್ ದ ರಿಸಲ್ಟ್ ಆಫ್ ಅಗ್ರಿಮೆಂಟ್. ಡ್ಯಾಶ್ ರೇಷಿಯೋ ಇಸ್ ರಿಕ್ವೈರ್ಡ್ ಫಾರ್ ಶೇರಿಂಗ್ ಫ್ಯೂಚರ್. ಫ್ಯೂಚರ್ ಅಂದಾಗ ಅದು ನ್ಯೂ ರೇಷಿಯೋ. ಪ್ರೀಮಿಯಮ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಈಸ್ ಎ ಕ್ಯಾಪಿಟಲ್ ಪ್ರಾಫಿಟ್. ಪ್ರೀಮಿಯಮ್ ಅಂದರೆ ಜಾಸ್ತಿ, ಸೊ ಹಾಗಾಗಿ ಅದು ಪ್ರಾಫಿಟ್ ಆಗ್ತದೆ. ನೆಕ್ಸ್ಟ್ 9. ಡ್ಯಾಶ್ ಸ್ಟೇಟ್ಮೆಂಟ್ಸ್ ಆರ್ ಬೇಸಿಕ್ ಆ್ಯಂಡ್ ಫಾರ್ಮಲ್ ಆನ್ಯುವಲ್ ರಿಪೋರ್ಟ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪೇರ್ಡ್ ಬೈ ಇಂಡೈರೆಕ್ಟ್ ಮೆಥಡ್. ಇಲ್ಲಿ 2 ಮೆಥಡ್ ಕೊಡಿದ ನಾವು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ 2 ಕಾಣ್ತಾ ಇದೆ. ಒಂದು ಡೈರೆಕ್ಟ್ ಮೆಥಡ್ ಅದ, ಮತ್ತೊಂದು ಇಂಡೈರೆಕ್ಟ್ ಅದ. ಸೊ ಇಂಡೈರೆಕ್ಟ್ ಮೆಥಡನ್ನು ಭಾಳಷ್ಟು ಫಾರ್ಮ್ಗಳು ಯೂಸ್ ಮಾಡುತ್ತೆ. ಹಾಗಾಗಿ ಇಂಡೈರೆಕ್ಟ್ ಮೆಥಡ್ ಇಸ್ ದಿ ಕರೆಕ್ಟ್ ಆನ್ಸರ್. ಮ್ಯಾಚ್ ದಿ ಫಾಲೋವಿಂಗ್. ಗೇನಿಂಗ್ ರೇಷಿಯೋ ಎಲ್ಲಿ ಬರ್ತದೆ? ಗೇನಿಂಗ್ ರೇಷಿಯೋದು ಕೂಡ ರಿವೈಸ್ ಕ್ವಶನ್ ನೋಡಿದ್ದೀನಿ ನಾನು ನಿನ್ನೆ. ಸೊ ಗೇನಿಂಗ್ ರೇಷಿಯೋ ಯಾವುದಪ್ಪ ಅಂದರೆ ಅದು ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ದಾಗ ಬರ್ತದೆ. ಡಿಸಲ್ಯೂಷನ್ ಅಂದರೆ ಕ್ಲೋಸಿಂಗ್ ಡೌನ್ ಆಫ್ ಬಿಸ್ನೆಸ್. ಇಶ್ಯೂಡ್ ಕ್ಯಾಪಿಟಲ್ ಪಾರ್ಟ್ ಆಫ್ ಅಥರೈಸ್ಡ್ ಕ್ಯಾಪಿಟಲ್. ಮೊದಲೇದು ಅಥರೈಸ್ಡ್ ಕ್ಯಾಪಿಟಲ್, 2ನೇದು ಸಬ್ಸ್ಕ್ರೈಬ್ಡ್, 3ನೇದು ಇಶ್ಯೂಡ್, ಆಮೇಲೆ 4ನೇದು ಕಾಲ್ಡ್ ಅಪ್, ಆಮೇಲೆ 5ನೇದು ಪೇಡ್ ಅಪ್ ಅಂತ ಕರಿತೀವಿ. ಟ್ರೆಂಡ್ ಅನಾಲಿಸಿಸ್ ಎಲ್ಲಿ ಬರ್ತದೆ? ಇದು ಫೈನಾನ್ಷಿಯಲ್ ಅನಾಲಿಸಿಸ್ ಟೂಲ್ ಆಗಿರ್ತದೆ. ಲಿಕ್ವಿಡಿಟಿ ರೇಷಿಯೋ. ಲಿಕ್ವಿಡಿಟಿ ಆರ್ ನಾಟ್ ಲಾಂಗ್ ಟರ್ಮ್, ಲಿಕ್ವಿಡಿಟಿ ಆರ್ ಶಾರ್ಟ್ ಟರ್ಮ್ ಇನ್ ನೇಚರ್. ಸೊ ಲಾಂಗ್ ಟರ್ಮ್ ಯಾವುದಕ್ಕೂ ಮ್ಯಾಚ್ ಆಗಲ್ಲ, ಇದು ರಾಂಗ್ ಆನ್ಸರ್. ಲಿಕ್ವಿಡಿಟಿ ರೇಷಿಯೋ ಇಸ್ ಶಾರ್ಟ್ ಟರ್ಮ್ ಇನ್ ನೇಚರ್. ನೆಕ್ಸ್ಟ್ 12ನೇ ಕ್ವಶನ್. ಫಾರ್ಮುಲಾ ಫಾರ್ ಸ್ಯಾಕ್ರಿಫೈಸ್ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಸಿಂಪಲ್. ಡಿಸೀಸ್ಡ್ ಪಾರ್ಟ್ನರ್ ಮೇ ಬಿ ಪೇಡ್ ಇನ್ 1 lump sum. ಎಸ್. ಹೋಲ್ಸೇಲ್ ಆಗಿ ಕೊಡ್ಬೋದು ಅಥವಾ ಇನ್ಸ್ಟಾಲ್ಮೆಂಟ್. ಎಸ್. ಟ್ರೂ. OPC 1 person ಕಂಪನಿ. ಸೊ 3 ಕಡೆ ಎಕ್ಸ್ಪಾಂಡ್ ಅದ ಒಂದು ಕ್ವಶನ್. ಒಂದು ಟ್ರೂ ಆರ್ ಫಾಲ್ಸ್ ಕಂಪಲ್ಸರಿ. ಆಮೇಲೆ ಒಂದು ಎಕ್ಸಾಂಪಲ್ ಕೂಡ ಕಂಪಲ್ಸರಿ. ಕಂಪನಿ ಪರ್ಚೇಸ್ ಇಟ್ಸ್ ಓನ್ ಡಿಬೆಂಚರ್ಸ್. ಎಸ್, ಕಂಪನಿ ಕ್ಯಾನ್ ಡೆಫಿನೆಟ್ಲಿ ಪರ್ಚೇಸ್ ಇಟ್ಸ್ ಓನ್ ಡಿಬೆಂಚರ್ಸ್. ಎಕ್ಸಾಂಪಲ್ ಫಾರ್ ಎಕ್ಸ್ಟ್ರಾರ್ಡಿನರಿ ಐಟಮ್ ನೀವು ಇದನ್ನು ಬರಿಬೋದು. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಪ್ರೀಪೇಡ್ ಎಕ್ಸ್ಪೆನ್ಸ್ ಬರೀಬೋದು, ಅಥವಾ ಲಾಸ್ ಡ್ಯೂ ಟು ಥೆಫ್ಟ್ ಅಥವಾ ಲಾಸ್ ಡ್ಯೂ ಟು ಫೈರ್ ಅಂತಲೂ ಬರಿಬಹುದು.
ಸೊ ಇದ್ರ ಮೇಲೆ ಒಂದು ಸಪ್ರೇಟ್ ಮಾಡ್ತೇನೆ ರೀ. ಕ್ವಶನ್ ನಂಬರ್ 12ರಿಂದ ಕ್ವಶನ್ ನಂಬರ್ 16 ಯಾವ ಕ್ವಶನ್ಗಳನ್ನು ಪ್ರಾಕ್ಟೀಸ್ ಮಾಡ್ಬೇಕಂತೇಳಿ ಒಂದು ಸಪ್ರೇಟ್ ವಿಡಿಯೋ ಸೆಷನ್ ಕೂಡ ನಾನು ಮಾಡ್ತೀನಿ. ಈಗ ಸದ್ಯಕ್ಕೆ 3 ಮಾಡಲ್ ಕ್ವಶನ್ ಬಂದಿರುವಂಥ 5 ಮಲ್ಟಿಪಲ್, 5 ಫಿಲ್ ಇನ್ ದ ಬ್ಲಾಂಕ್ಸ್, 5 ಮ್ಯಾಚ್ ದಿ ಫಾಲೋವಿಂಗ್ 15 ಕ್ವಶನ್ಸ್ಗಳನ್ನು ಪರ್ಫೆಕ್ಟ್ ಮಾಡಿರಿ. ಇದ್ರ ಒಳಗಡೆ ರಿಪೀಟ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರ್ತದೆ. ಸೊ ಇಲ್ಲಿಗೆ ಈ ಸೆಷನ್ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಥ್ಯಾಂಕ್ ಯು.